ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತು ಕೂಡ ಸಿಂಪಲ್ ಆಗಿರುವಂತ ಡಿಸೈನ್ ಅಂತ ಹೇಳ್ಬೋದು. ಬೀಟ್ ಬೇಕಾದ್ರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಕುಚ್ಚು ಅಷ್ಟೇ, ಅದಕ್ಕೆ ಕುಚ್ಚು ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ಆಗಿದೆ, ಬೇಗನೆ ಆಗೋಗುತ್ತೆ ಡಿಸೈನ್. ಅದಕ್ಕೆ ನಾನು ಇವತ್ತು ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ. ಹಾರ ಅಥವಾ ಏಳೆಳೆ ದಾರ ತಗೋಬಹುದು. ಸ್ಯಾಂಪಲ್ ಪೀಸ್ ಅಲ್ಲೇ ಇವತ್ತು ಮಾಡಿ ತೋರಿಸ್ತೀನಿ. ಮೊದಲಿಗೆ ನಾನು ಬಟ್ಟೆ ಬ್ಯಾಕ್ ಸೈಡ್ ಇಂದ ಡಿಸೈನ್ ಮಾಡ್ಕೋಬೇಕು. ಫಸ್ಟ್ ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. ನಾನು ಬ್ಯಾಕ್ ಸೈಡ್ ಇಂದ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ ರಾಂಗ್ ಸೈಡ್ ಇಂದ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್, ಬೇಕಾದ್ರೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬಹುದು. ಅಲ್ಲಿಂದ 5 ಚೈನ್, 1 2 3 4 5 ಚೈನ್ ಹಾಕಿ ನೋಡಿ. 5 ಚೈನ್ ಹಾಕಿದಾಗ ಇಲ್ಲಿಗೆ ಬರುತ್ತೆ ಅಲ್ವಾ ಇದು, ಆದ್ರೆ ಅಲ್ಲಿಗೆ ಲಾಕ್ ಮಾಡೋಂಗಿಲ್ಲ. ಸ್ವಲ್ಪ ಒಳಗಡೆಗೆ ಅಂದ್ರೆ 3 ಚೈನ್ ಬರುವಷ್ಟು ಗೊತ್ತಾಗುತ್ತೆ ಅಲ್ಲ ನೋಡಿ. 1 2 3 ಚೈನ್ ಬರುವಷ್ಟು ಗ್ಯಾಪಿಗೆ ನೋಡಿ, ಇಲ್ಲಿ ಬರುತ್ತೆ ಅಲ್ಲ, ಇಲ್ಲಿಗೆ 3 ಚೈನ್ ಗ್ಯಾಪಿಗೆ ಅಷ್ಟಾಗುವಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ವಿ ಶೇಪ್ ಬರಬೇಕಲ್ಲ, ಅದಕ್ಕೋಸ್ಕರ ಮತ್ತೆ 5 ಚೈನ್ ಹಾಕೊಳ್ತೀನಿ. 1 2 3 4 5 ನೋಡಿ. ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಂದ ಸೇಮ್ ಇಲ್ಲಿ ಎಷ್ಟು ಇದ್ರಲ್ಲಿ ಮಾಡಿದ್ದೀನಿ ಅಷ್ಟೇ ನೋಡ್ಕೊಂಡು ಕರೆಕ್ಟಾಗಿ ಫಸ್ಟಿಗೆ ನಾನು ಎಷ್ಟು ಗ್ಯಾಪಲ್ಲಿ ಇಟ್ಕೊಂಡು ಲಾಕ್ ಮಾಡಿದ್ದೀನಿ, ಇದು ಕೂಡ ಅಷ್ಟೇ ಗ್ಯಾಪಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ. ಮತ್ತೆ 5 ಚೈನ್, 1 2 3 4 5 ನೋಡಿ, ಇದು ಇಲ್ಲಿ ಬರುತ್ತಲ್ಲ. ಮತ್ತೆ ಇದನ್ನು ಕೂಡ ಒಂದು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ ನೋಡಿ ಈ ತರ. ಮತ್ತೆ 5 ಚೈನ್ ಹಾಕೊಳ್ತೀನಿ. 1 2 3 4 5 ಇದು ಕೂಡ ಅಷ್ಟೇ. ಇದನ್ನ ನಾನೀಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಬೇಸ್ ಲೈನ್ ಬರುತ್ತೆ ಅಂತ. ಈಗ ನೋಡಿ, ಬ್ಯಾಕ್ ಸೈಡ್ ಇಂದ ನಾನು ಬೇಸ್ ಲೈನ್ ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಈ ತರ ಬರುತ್ತೆ. ಅಲ್ಲಿಂದ ನಾನು ಇದನ್ನ ಫ್ರಂಟ್ ಗೆ ತಿರುಗಿಸ್ಕೊಳ್ತೀನಿ. ಈಗ ನಾನು ಬ್ಯಾಕ್ ಸೈಡ್ ಇಂದ ಫ್ರಂಟ್ ಸೈಡ್ ಗೆ ತಿರುಗಿಸ್ಕೊಂಡಿದೀನಿ ನೋಡಿ ಈ ತರ. ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಮಾಡಿಕೊಂಡು ನೋಡಿ, ಇಲ್ಲಿ ನಾನು 5 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಅಲ್ಲಿಂದ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ ಈಗ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಒಂದು 5 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೋಡಿ. ಈಗ 3 ದಾರ ಇದೆ ನೀಡಲ್ ಮೇಲೆ, 2ರಲ್ಲಿ 1 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1. ಮತ್ತೆ ಡಬಲ್ ಕ್ರೋಶೆ. ಈ ತರ 4 ಸಲ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ 3 ಆಯ್ತಲ್ವಾ, 4 ಟೈಮ್ಸ್ ಆಗಿದೆ. ಈಗ 4 ಡಬಲ್ ಕ್ರೋಶೆ ಆಯ್ತಲ್ವಾ. ಅಲ್ಲಿಂದ ಮತ್ತೆ ಈಗ ನಾನು 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ನೋಡಿ, ಒಂದು ಸಿಂಗಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ 3 ಚೈನ್, 1 2 3 ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಇಲ್ಲಿ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 4 ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಈಗ ಇಲ್ಲಿ 4 ಡಬಲ್ ಕ್ರೋಶೆ ಹಾಕೊಂಡೆ ಅಲ್ವಾ, ಅಲ್ಲಿಂದ ಇಲ್ಲಿ 5 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆಗೆ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ನಾನು ಹಾಗೇನೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ನಾನೀಗ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿ 5 ಚೈನ್ ಇದೆಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಂದ್ರೆ ಡಿಸೈನ್ಗೆ ಗ್ಯಾಪ್ ಬೇಕಲ್ವಾ, ಅದಕ್ಕೋಸ್ಕರ ಈ ತರ ಮಾಡ್ಕೊಳ್ತೀನಿ. ಅಲ್ಲಿಂದ ಈಗ ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ನೋಡಿ, ಇಲ್ಲಿ 5 ಚೈನ್ ಗ್ಯಾಪ್ ಇದೆ ಅಲ್ಲ ಇನ್ನೊಂದು, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ಕೊಂಡು ಹೋಗ್ಬೇಕೀಗ. 4 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. 2 ಆಯ್ತು, 3 4 ನೋಡಿ, 4 ಡಬಲ್ ಕ್ರೋಶೆ ಆಯ್ತಲ್ವಾ. ಅಲ್ಲಿಂದ 3 ಚೈನ್, 1 2 3 ಚೈನ್ ಹಾಕಿ ಈಗ ಡೈರೆಕ್ಟ್ ಆಗಿ ಹಾಗೇನೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಲಾಕ್ ಮಾಡ್ಕೊಂಡೆ, ಲಾಕ್ ಆಯ್ತಲ್ವಾ. ಅಲ್ಲಿಂದ ಮತ್ತೆ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನಾನು ಮತ್ತೆ 4 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. 2 ಆಯ್ತಲ್ವಾ, 3 4 ನೋಡಿ ಈ ತರ ಬರಬೇಕು. ಅಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು 5 ಚೈನ್ ನೋಡಿ, ಇಲ್ಲಿ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ
ಈ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಇನ್ನೊಂದು 5 ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ, ಈಗ ನೀಡಲ್ ಮೇಲೆ 3 ದಾರ ಇದೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ನೋಡಿ ಡಬಲ್ ಕ್ರೋಶೆ ಆಯ್ತು. ಮತ್ತೆ ಈಗ ನಾನು 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಆಯ್ತಲ್ವಾ, ಇದು 3 4 ಆಯ್ತಲ್ವಾ, ಮತ್ತೆ 3 ಚೈನ್ 1 2 3 4 ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಡಬಲ್ ಕ್ರೋಶೆ. ಈ ಥರ 4 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 4 ಡಬಲ್ ಕ್ರೋಶೆ ಹಾಕ್ಕೊಂಡೆ ಅಲ್ವಾ, ಅಲ್ಲಿಂದ ಇಲ್ಲಿ 5 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬಾನೇ ಈಸಿ ಇದೆ, ಬೇಗನೆ ಆಗೋಗುತ್ತೆ. ನಾನೀಗ ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾನೇ ಸಿಂಪಲ್ ಆಗಿದೆ. ಇದಕ್ಕೆ ನಾನು 137 ದಾರದಿಂದ ಬೇಬಿ ಕುಚ್ಚು ಹಾಕಿದ್ದೀನಿ. ತುಂಬ ಪುಟ್ಟದಾಗಿ ಕುಚ್ಚು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಗನೆ ಆಗೋಗುತ್ತೆ. ತುಂಬಾನೇ ಈಸಿ ಇದೆ ಡಿಸೈನು. ಹೊಸದಾಗಿ ಈ ಡಿಸೈನ್ನ ಯಾರು ಬೇಕಾದ್ರೂ ಹಾಕೋಬಹುದು, ಅಷ್ಟು ಈಸಿ ಇದೆ ಡಿಸೈನ್ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇದು ಕುಚ್ಚು ಬೇಡ ಅಂತ ಹೇಳೋರು ಕೂಡ ಈ ಕುಚ್ಚು ಇಷ್ಟ ಇಲ್ಲದವರು ಕುಚ್ಚು ಹಾಕೊಳ್ಳೋದನ್ನೇ ಕೂಡ ಮಾಡ್ಕೋಬಹುದು. ಆ ಡಿಸೈನ್ ಇಲ್ಲ ಬೀಡ್ ಕೂಡ ಹಾಕೋಬಹುದು. ಆ ಡಿಸೈನ್ ಯಾವ ತರ ಹಾಕ್ಬೇಕು ಅಂತ ನಿಮ್ಗೆ ಬೇಕು ಅಂತಂದ್ರೆ ಆ ಡಿಸೈನ್ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದು ಕೂಡ ಡಿಸೈನ್ ಹಾಕಿ ತೋರಿಸ್ತೀನಿ ಯಾವ ತರ ಆ ಡಿಸೈನ್ ಹಾಕ್ಬೋದು ಅಂತ. ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು. ಹಾಗೇನೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಮೂಲಕ ಹೇಗ್ ಬಂದಿದೆ ಅಂತ ತಿಳಿಸಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾರ್ಜ್ ಮಾಡ್ಬೋದು ಅಂದರೆ 450 ಇಂದ 500, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು ನೋಡಿಕೊಂಡು ಚಾರ್ಜ್ ಮಾಡ್ಕೋಬಹುದು. ನೋಡಿ ಪಕ್ಕದಿಂದ ತೋರಿಸ್ತೀನಿ ಯಾವ ತರ ಬಂದಿದೆ ಡಿಸೈನ್ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.